ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಥರ್ಡ್ ಪಾರ್ಟಿ ಸಿಚುಯೇಷನ್, ವಾಟ್ ಈಸ್ ಗೋಯಿಂಗ್ ಆನ್, ಏನ್ ನಡೀತಾ ಇದೆ ಆ ಥರ ನೋಡೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ಮತ್ತೆ ಇದು ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಶನ್ಶಿಪ್ ನಲ್ಲಿರೋರು, ಬ್ರೇಕಪ್ ಆಗಿರೋರು, ನೋ ಕಾಂಟ್ಯಾಕ್ಟ್ ಅಲ್ಲಿರೋರು ಎಲ್ರಿಗೂ ಅನ್ವಯಿಸುತ್ತೆ ಇದು. ಮತ್ತೆ ಥರ್ಡ್ ಪಾರ್ಟಿ ಅಂತ ಅಂದ್ರೆ ನಿಮ್ಮ ಲವ್ ಲೈಫ್ ಅಲ್ಲಿ ಯಾರು ಅಡ್ಡ ಬರ್ತಾರೆ ಅವರನ್ನ ಥರ್ಡ್ ಪಾರ್ಟಿ ಆ ತರ ಹೇಳ್ತಾರೆ. ಆದ್ರಿಂದ ಇದು ಯಾರಾದ್ರೂ ಆಗಿರಬಹುದು, ಅತ್ತೆ, ಮಾವ, ನಾದಿನಿ, ಮೈದ್ನ, ಅಥವಾ ಎರಡನೇ ಮದ್ವೆನಲ್ಲಿ ಮಕ್ಕಳು ಸಹಿತನೂ ಆಗಿರಬಹುದು. ಈ ರೀಡಿಂಗ್ ಯಾರ್ಯಾರಿಗೆ ಅನ್ವಯಿಸುತ್ತೆ ಅವರು ತಗೊಳ್ಳಿ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಮೊದಲು ಎನರ್ಜಿ ಕಾರ್ಡ್ ನೋಡೋಣ. ಏನ್ ಎನರ್ಜಿ ಕೊಡುತ್ತೆ ನಿಮ್ಮ ಪರ್ಸನ್ ಅಥವಾ ನಿಮ್ಗೆ ಯಾವ ಒಂದು ಥರ್ಡ್ ಪಾರ್ಟಿ ಸಮಸ್ಯೆ ಇದೆ, ಯಾರು ನೋಡೋಣ. ಹಾಗೆ ಇಲ್ಲಿ ವಾಕಿಂಗ್ ಅವೇ, ಮತ್ತೆ ಇಂಡಿಸಿಷನ್, ಇಲ್ಲಿ ಥಿಂಕಿಂಗ್ ವುಮನ್, ಮತ್ತೆ ಡೋರ್ ಟು ರೊಮ್ಯಾನ್ಸ್, ಮತ್ತೆ ದಿ ಗಾರ್ಡನ್ ಅಂಡ್ ದಿ ಗೇಟ್, ಬಾಟಮ್ ಆಫ್ ದಿ ಡೆಕ್, ಏಂಜಲ್ ಆಫ್ ಬ್ಯಾಲೆನ್ಸ್. ಇಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಿರಬಹುದು ನೋಡೋಣ. ನೀವು ತಗೊಂಡ ಕೆಲವು ಇಂಡಿಸಿಷನ್ಗಳು ನಿಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡ್ತಾ ಇದೆ. ಇಲ್ಲಿ ಏನ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು, ಅದರಿಂದ ಕೆಲವರು ಇಲ್ಲಿ ವಾಕಿಂಗ್ ಅವೇ, ಅದರಿಂದ ಆಚೆ ಬಂದಿದ್ದೀರಾ. ನೀವು ಕೆಲವು ಸಮಸ್ಯೆಗಳಿಂದ ಬೇಜಾರಾಗಿದೆ, ನಿಮ್ಗೆ ನೋವಾಗಿದೆ, ಆ ಥರನೂ ಇಲ್ಲಿ ನಿಮ್ಗೆ ಹೇಳ್ತಾ ಇದೆ. ಕೆಲವು ಸರಿ ದೇವ್ರನ್ನೂ ಬೇಡ್ಕೋತಾ ಇದ್ದೀರಾ, ಇದು ಹೇಗಪ್ಪ ಮುಂದೆ, ಇಲ್ಲಿಂದ ಬಿಡುಗಡೆ ಹೇಗೆ, ಆ ಥರನೂ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಡೋರ್ ಟು ರೊಮ್ಯಾನ್ಸ್, ನಿಮ್ಮ ಒಂದು ಲವ್ ಲೈಫ್ಗೆ ಅಡ್ಡ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗಿರಬಹುದು. ಇಲ್ಲಿ ನೋ ಕಾಂಟ್ಯಾಕ್ಟ್ ಇರಬಹುದು, ಕೆಲವರಿಗೆ ಬ್ರೇಕಪ್ ಇರಬಹುದು, ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಕೆಲವು ಡಿಸಿಷನ್ಗಳು, ಇಂಡಿಸಿಷನ್, ಏನು ಡಿಸಿಷನ್ಗಳನ್ನ ನಿಮ್ಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ, ಡಿಸೈಡ್ ಆಗ್ತಾ ಇಲ್ಲ ನಿಮ್ಮ ಮುಂದಿನ ಲವ್ ಲೈಫು, ಆ ಥರ ಇಲ್ಲಿ ತೋರಿಸ್ತಾ ಹೋಗ್ತಾ ಇದೆ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್, ಏಂಜಲ್ ಆಫ್ ಬ್ಯಾಲೆನ್ಸ್ ಇರೋದ್ರಿಂದ ನೀವು ಆದಷ್ಟು ಬ್ಯಾಲೆನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀರಾ, ಆದ್ರೆ ಇದು ಬ್ಯಾಲೆನ್ಸ್ ಆಗ್ತಾ ಇಲ್ಲ. ನಿಮ್ಗೆ ತುಂಬಾ ನೋವಿದೆ, ಆಚೆ ಬರಬೇಕು ತರ ಎಷ್ಟೊಂದ್ಸರಿ ಯೋಚನೆ ಮಾಡ್ಕೋತೀರಾ. ಆ ಥರನೂ ಇಲ್ಲಿ ನಿಮ್ಗೆ ಎನರ್ಜಿ ಕಾರ್ಡ್ಗಳು ತೋರಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್, ಇಲ್ಲಿ 7 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, 5 ಆಫ್ ಸಾರ್ಡ್ಸ್, ಇಲ್ಲಿ 2 ಆಫ್ ಪೆಂಟಕಲ್ಸ್, ಮತ್ತೆ ದಿ ಫೂಲ್ ಕಾರ್ಡ್, ಬಾಟಮ್ ಆಫ್ ದಿ ಡೆಕ್, ನೈಟ್ ಆಫ್ ಪೆಂಟಕಲ್ಸ್. ಆ ಥರ ನೋಡಿದಾಗ ಇಲ್ಲಿ ನಿಮ್ಗೆ ಏನೇನು ಕಾರ್ಡ್ಸ್ಗಳು ಬಂದಿದೆ, ಇಲ್ಲಿ ಕೆಲವು ನೀವು ಎಷ್ಟೋ ಸರಿ ನೀವು ಫೈಟಿಂಗ್ ಮೂಡಲ್ಲಿ ಇದ್ದೀರಾ. ಇಲ್ಲಿ ಜಗಳ ಮಾಡಬೇಕು ಅಂತ ಅನ್ಕೋತೀರಾ, ಜಗಳನೂ ಆಗಿರುತ್ತೆ ಕೆಲವು ಸರಿ ದುಡ್ಡಿನ ವಿಷಯಕ್ಕಾಗ್ಲಿ, ಕೆಲವು ಯಾವುದೇ ನಿಮ್ಮ ಇಂಡಿಸಿಷನ್ಗಳು ಆ ಥರ ಇಲ್ಲಿ ತೋರಿಸ್ತಾ ಇದೆ. ಕೆಲವು ಸರಿ ದುಡ್ಡಿನ ವಿಷಯಕ್ಕೂ ಜಗಳಗಳಾಗಿರಬಹುದು, ನಿಮ್ಮಲ್ಲಿ ಆರ್ಗ್ಯುಮೆಂಟ್ಸ್ ಆಗಿರಬಹುದು. ಆದ್ರೆ ಇಲ್ಲಿ ಒಂದು ನ್ಯೂ ಬಿಗಿನಿಂಗ್ ತೋರಿಸ್ತಾ ಇದೆ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಥರ್ಡ್ ಪಾರ್ಟಿ ಇದು ಸ್ವಲ್ಪ ವೀಕ್ ಆಗುತ್ತಾ ಇಲ್ವಾ ಆ ಥರ ನೋಡೋಣ. ಅವರ ಏನೇನು ಕೆಲವು ಭಾವನೆಗಳಿರಬಹುದು ನಿಮ್ಮ ಮೇಲೆ, ನಿಮ್ಮ ಪರ್ಸನ್ ಮೇಲೆ,
ಅದು ಕೆಲವು ಸರಿ ಕಡಿಮೆ ಆಗಬಹುದಾ ಇಲ್ವಾ? ನಿಮ್ಮ ಪರ್ಸನ್ ಎಷ್ಟೊಂದು ಸರಿ ನೀವು ಅನ್ಕೋತಾರೆ, ಕೆಲವು ಡಿಸಿಷನ್ಗಳು ತಗೊಳ್ಬೇಕಾ, ಆಕ್ಷನ್ ತಗೋಬೇಕಾ, ಆ ಥರನೂ ಕೆಲವು ಸರಿ ಅನ್ಕೋತಾರೆ. ಆದರೆ ಕೆಲವು ಸರಿ ಅವ್ರಿಗೆ ದುಡ್ಡಿಂದು ಕೆಲವು ಪ್ರಾಬ್ಲಮ್ಗಳಿರಬಹುದು, ಅಥವಾ ಅವ್ರದೇ ಕೆಲವು ಭಾವನೆಗಳು ಅವ್ರನ್ನ ಹಿಡಿತಾ ಇರಬಹುದು. ಆ ಥರನೂ ತೋರಿಸ್ತಾ ಇದೆ. ಆದರೆ ಇಲ್ಲಿ ಬಾಟಮ್ ಆಫ್ ದಿ ಡೆಕ್ನಲ್ಲಿ ನೈಟ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಕೆಲವು ಅಪರ್ಚುನಿಟೀಸ್ಗಳು ಅವ್ರಿಗೆ ಬರಬಹುದು ಮುಂದೆ. ಕೆಲವು ರಿಸ್ಕ್ ತಗೊಂಡು ನಿಮ್ ಕಡೆ ಬರ್ತಾರೆ ಅನ್ನೋದನ್ನು ಹೇಳುತ್ತೆ ಒಂದೊಂದ್ಸರಿ. ಆದ್ರೆ ಇದಕ್ಕೆ ಮತ್ತೆ ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ ಅಂತ. ಇಲ್ಲಿ ಥಿಂಕಿಂಗ್ ವುಮನ್ ಇರೋದ್ರಿಂದ ನೀವು ತುಂಬಾ ಯೋಚನೆ ಮಾಡ್ತೀರಾ, ಮುಂದೆ ಏನ್ ಮಾಡೋದು ಅನ್ನೋ ಯೋಚನೆನೂ ನಿಮ್ಗಿದೆ. ಇಲ್ಲಿಂದ ಬಿಡುಗಡೆ ಇದೆಯಾ ಥರ್ಡ್ ಪಾರ್ಟಿಯಿಂದ? 3 ಆಫ್ ಸೋರ್ಡ್ಸ್ ಮತ್ತೆ 3 ಆಫ್ ಪೆಂಟಕಲ್ಸ್. ನಿಮಗೆ ದಿ ಲವರ್ಸ್ ಕಾರ್ಡ್. ಇಲ್ಲಿ ಡೋರ್ ಟು ರೊಮ್ಯಾನ್ಸ್ ಎಲ್ಲ ಬಂದಿರೋದ್ರಿಂದ ಡೆತ್ ಕಾರ್ಡ್. ಇಲ್ಲೊಂದು ಪ್ರೀತಿ ಇದೆ ನಿಮ್ಮ ಮೇಲೆ ಅವ್ರಿಗೆ. ಇಲ್ಲಿ ಯಾವುದೇ ಥರ್ಡ್ ಪಾರ್ಟಿ ಇರಬಹುದು, ಅವ್ರಿಗಿಲ್ಲೊಂದು 3 ಆಫ್ ಸೋರ್ಡ್ಸ್, ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಇದೆ. ಕೆಲವು ಸರಿ ಅವರ ಏನೇನು ಆಕ್ಷನ್ಸ್ ಇರಬಹುದು ಅದೆಲ್ಲ ವೀಕ್ ಆಗುತ್ತೆ ಅನ್ನೋದು ಹೇಳುತ್ತೆ. ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮ್ಮ ಮೇಲೆ ನಿಮ್ಮ ಪರ್ಸನ್ಗೆ ತುಂಬಾ ಪ್ರೀತಿ ಇದೆ. ಆದರೆ ಅವರ ಥರ್ಡ್ ಪಾರ್ಟಿಯ ಒಂದು ಸ್ಟ್ರಾಂಗ್ ಡಿಸಿಷನ್ ಇಂದ ಕೆಲವು ನಿಮ್ಗೆ ಇಲ್ಲಿ ಸೆಟ್ ಬ್ಯಾಕ್ಸ್ ಇರಬಹುದು, ಸ್ವಲ್ಪ ನಿಧಾನ ಆಗ್ತಾ ಇರಬಹುದು. ಆದರೆ ಇಲ್ಲಿ 3 ಆಫ್ ಪೆಂಟಿಕಲ್ಸ್, ನಿಮ್ಮ ಪರ್ಸನ್ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ಅನ್ನೋದು ಹೇಳುತ್ತೆ. ಕೆಲವೇನೇ ಮಾತುಕತೆಗಳಿರಬಹುದು, ಕೆಲವು ಸರಿ ಆರ್ಗ್ಯುಮೆಂಟ್ಸು ಆಗುತ್ತೆ, ಜಗಳಗಳು ಆಗುತ್ತೆ. ಆದರೆ ಸಮಾಧಾನ ಮಾಡಕ್ ನೋಡ್ತಾರೆ. ಕೆಲವು ಸರಿ ಆಗಿಲ್ಲ ಅಂತಂದ್ರೆ ಮೂವ್ ಆನ್ ಆಗ್ತಾರೆ. ಆ ಥರನೂ ಇಲ್ಲಿ ಹೇಳ್ತಾ ಇದೆ. 3 ಆಫ್ ಸೋರ್ಡ್ಸ್. ನಿಮ್ಮ ಥರ್ಡ್ ಪಾರ್ಟಿಗೆ ಇಲ್ಲೊಂದು ಡಿಸಪಾಯಿಂಟ್ಮೆಂಟ್ ಇದೆ. ಆದ್ರಿಂದ ಇಲ್ಲಿ ಯಾರೇ ನಿಮ್ಮ ಪರ್ಸನ್ ಇರಬಹುದು, ಕೆಲವು ಸರಿ ಆರ್ಗ್ಯುಮೆಂಟ್ಸ್ ಮಾಡಿ ಈ ಸಿಚುಯೇಷನ್ ಅನ್ನ ಕಂಟ್ರೋಲಿಗೆ ತಗೋತಾರೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಡೋರ್ ಟು ರೊಮ್ಯಾನ್ಸ್ ಇದೆ, ಲವರ್ಸ್ ಕಾರ್ಡ್ ಇದೆ, ಈ ಡೆತ್ ಕಾರ್ಡ್ ಇರೋದ್ರಿಂದ ಇದೆಲ್ಲ ಕಡಿಮೆ ಆಗಿ ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ತೋರಿಸುತ್ತೆ ನಿಮಗೆ. ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಯಾವುದೇ ನಿಮ್ಮ ಥರ್ಡ್ ಪಾರ್ಟಿ ಆಕ್ಷನ್ಸ್ ಇರಬಹುದು, ವೀಕ್ ಆಗೋದು ಚಾನ್ಸಸ್ ಇಲ್ಲಿ ಕಾಣ್ತಾ ಇದೆ. ಕಾಲಕ್ರಮೇಣ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ ನಿಮ್ಮ ಪರ್ಸನ್ಗೆ ಅನ್ನೋದನ್ನು ತೋರಿಸ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ನೋಡೋಣ ಏನ್ ಹೇಳತ್ತೆ ಅಂತ. ಸ್ಯಾಟಿಸ್ಫ್ಯಾಕ್ಷನ್. ಸ್ಯಾಟಿಸ್ಫ್ಯಾಕ್ಷನ್, ವರ್ಚ್ಯೂ, ಎವಲ್ಯೂಷನ್. ರೆಸ್ಪೆಕ್ಟ್. ಇಲ್ಲಿ ನಿಮ್ಗೆ ಏನು ಹೇಳ್ತಾ ಹೋಗುತ್ತೆ? ಟ್ರಾನ್ಸ್ಫಾರ್ಮೇಶನ್. ನಾನು ಹೇಳ್ದಾಗೆ ನಿಮ್ ಪರ್ಸನ್ಗೊಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಇಲ್ಲಿ ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ನೀವು ಮುಂದೆ ಖುಷಿಯಾಗಿರ್ತೀರಾ. ಇಲ್ಲಿ ವರ್ಚ್ಯೂ ಇರೋದ್ರಿಂದ ನಿಮ್ ಪರ್ಸನ್ ಒಂದು ಒಳ್ಳೆ ಮನಸ್ಸಿನವರಾಗಿರ್ತಾರೆ. ಇಲ್ಲಿ ಯಾರೇ ಅವರನ್ನ ಹಿಡಿದುಕೊಂಡು ಇಟ್ಕೊಂಡಿದ್ರು ಅವ್ರಿಗೆ ಅವ್ರದ್ದೊಂದು ಕಾನ್ಶಿಯಸ್ನೆಸ್ ಅನ್ನೋದೊಂದು ಇರುತ್ತೆ. ನಿಮ್ಮ ಮೇಲೆ ರೆಸ್ಪೆಕ್ಟು ಇದೆ, ಪ್ರೀತಿನೂ ಇರೋದ್ರಿಂದ ಇವರು ನಿಮ್ಮ ಕಡೆ ಬರ್ತಾರೆ. ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಯಾವುದಕ್ಕೂ ಸ್ವಲ್ಪ ಕಾಯಬೇಕಾಗುತ್ತೆ. ಎವಲ್ಯೂಷನ್. ಯು ರಿಯಲೈಸ್ ದಟ್ ಆಬ್ಸ್ಟಿಕಲ್ಸ್ ಆರ್ ಮಿಯರ್ಲಿ ಲೆಸನ್ಸ್ ಆನ್ ಯುವರ್ ಪಾತ್ ಟು ಲವ್. ಇವೆಲ್ಲ ನಿಧಾನ ಆಗೋದು, ಕೆಲವು ತೊಂದರೆಗಳು, ಇವೆಲ್ಲ ನಿಮ್ಮ ಪ್ರೀತಿನ ಒಂದು ಪರೀಕ್ಷೆ ಮಾಡೋಕ್ಕೋಸ್ಕರ ಅನ್ನೋದನ್ನು ಹೇಳುತ್ತೆ. ಯಾರ ಲೈಫಲ್ಲಿ ಕಷ್ಟ ಇರಲ್ಲ, ಯಾರ ಲೈಫಲ್ಲಿ ಸಮಸ್ಯೆಗಳಿರಲ್ಲ. ಆದರೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೋತೀರಾ ಅಂತ ಇಲ್ಲೊಂದು ಬ್ಯಾಲೆನ್ಸ್ ಕಾರ್ಡ್, ಏಂಜಲ್ ಆಫ್ ಬ್ಯಾಲೆನ್ಸ್ ಬಂದಿತ್ತು ನಿಮಗೆ. ಕೆಲವು ಬ್ಲೆಸ್ಸಿಂಗ್ಸ್ ಇರಬಹುದು ಏಂಜಲ್ಸ್ ಇಂದ ನಿಮಗೆ. ಕೆಲವು ಸರಿ ಆ ಪವರ್ ತಾನಾಗಿನೇ ಕಡಿಮೆ ಆಗಬಹುದು. ನೀವು ಕೆಲವು ಸರಿ ಟ್ರೈ ಮಾಡಬೇಕಾಗತ್ತೆ.
ಕೆಲವು ಯಾವುದೇ ಒಂದು ಸಮಸ್ಯೆ ಇರಬಹುದು, ಅದನ್ನ ನೀವು ಕೂತ್ಕೊಂಡು ಒಂದೊಂದ್ಸರಿ ಯೋಚನೆ ಮಾಡಬೇಕಾಗತ್ತೆ. ಕೆಲವು ಸರಿ ನಿಮ್ಮ ಪರ್ಸನ್ ನಲ್ಲೂ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ ಅನ್ನೋದಿಲ್ಲ. 2 ಕಾರ್ಡ್ ಬಂದಿದೆ. ಇಲ್ಲಿ ನಿಮ್ಮ ಪರ್ಸನ್ ನಲ್ಲೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಅಥವಾ ನಿಮ್ಗೆ ಯಾರು ಥರ್ಡ್ ಪಾರ್ಟಿಯವರು ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅವ್ರಿಗೂ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದು. ನಾನು ಮಾಡ್ತಾ ಇರೋ ತಪ್ಪು, ಆ ಥರನೂ ಕೆಲವು ಸರಿ ಟ್ರಾನ್ಸ್ಫಾರ್ಮೇಶನ್ ಆಗಬಹುದು. ಇಬ್ರಿಗೂ ಟ್ರಾನ್ಸ್ಫಾರ್ಮೇಶನ್ ಇಲ್ಲಿ 2 ಕಾರ್ಡ್ ಬಂದಿದೆ, ದಿ ಡೆತ್ ಕಾರ್ಡ್ ಅಂಡ್ ದಿ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್. ಇಲ್ಲಿ ಒಂದೊಂದ್ಸರಿ ಏನ್ ಹೇಳುತ್ತೆ, 2 ಪಾರ್ಟಿಗೂ ನೀವು ಯಾರನ್ನ ವೇಟ್ ಮಾಡ್ತಾ ಇದ್ದೀರಾ, ಯಾರಿಂದ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ನೀವು ಅವರಲ್ಲಿ ಇಬ್ಬರಲ್ಲೂ ಟ್ರಾನ್ಸ್ಫಾರ್ಮೇಶನ್ ಆಗಬಹುದು ಅನ್ನೋದನ್ನು ಹೇಳ್ತಾ ಇದೆ. ನಿಮ್ಮಲ್ಲಿ ಒಂದು ರೆಸ್ಪೆಕ್ಟ್ ಬರುತ್ತೆ ಅವ್ರಿಗೆ. ಆದ್ರಿಂದ ಇದು ಕಾಲಕ್ರಮೇಣ ಸ್ವಲ್ಪ ಟೈಮ್ ತಗೊಳುತ್ತೆ, ಮುಂದೆ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ, ಕೂತ್ಕೊಂಡು ನಿಮ್ ಪರ್ಸನ್ ಜೊತೆ ಮಾತಾಡಬೇಕಾಗುತ್ತೆ. ನೀವು ಮಾತಾಡೋ ಸ್ಥಿತಿನಲ್ಲಿದ್ರೆ, ಅಥವಾ ನೋ ಕಾಂಟ್ಯಾಕ್ಟ್ ಆಗಿದ್ರೆ, ಬ್ರೇಕಪ್ ಆಗಿದ್ರೆ, ಲಾಂಗ್ ಟೈಮ್ ಇಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರಾಗಿದ್ರೆ, ನಿಮ್ಗೆ ಇಲ್ಲೊಂದು ಹೊಸ ಲೈಫ್ ಇದೆ ಅನ್ನೋದನ್ನು ಹೇಳ್ತಾ ಇದೆ ದಿ ಫುಲ್ ಕಾರ್ಡ್. ಆದ್ರಿಂದ ರಿಸ್ಕ್ ತಗೊಂಡು ನೀವು ಹಳೆಯದನ್ನ ಬಿಟ್ಟು ಮುಂದೆ ಬಂದಾಗ ನಿಮ್ಗೆ ಇಲ್ಲಿ ಒಳ್ಳೆ ಲೈಫ್ ಇದೆ ಅನ್ನೋದನ್ನು ಕೆಲವರಿಗೆ ಹೇಳ್ತಾ ಇದೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾರ್ಯಾರಿಗೆ ಏನೇನು ಸಿಚುಯೇಷನ್ ಅಲ್ಲಿ ಇದ್ದೀರಾ ಅವರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೆಲವರಿಗೆ ಲಾಂಗ್ ಟೈಮ್ ನೋ ಕಾಂಟ್ಯಾಕ್ಟ್ ಅಲ್ಲಿರೋರು, ಬ್ರೇಕಪ್ ಆಗಿರೋರು ಮತ್ತೆ ವಾಪಸ್ ಬರಲ್ಲ, ಆ ತರ ನಿಮ್ಮ ಇಂಟ್ಯೂಷನ್, ನಿಮ್ಮ ಮನಸ್ಸು ಹೇಳ್ತಾ ಇದ್ರೆ ನಿಮ್ಗೆ ಇಲ್ಲೊಂದು ಹೊಸ ಬಿಗಿನಿಂಗು ತೋರಿಸ್ತಾ ಇದೆ ದಿ ಫೂಲ್ ಕಾರ್ಡ್. ರಿಸ್ಕ್ ತಗೊಂಡು ನೀವು ಆಚೆ ಬರಬೇಕಾಗತ್ತೆ. ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನೀವು ಹೊಸ ದಾರಿನ ಹುಡ್ಕೊಂಡಾಗ ನಿಮ್ಗಿಲ್ಲೂ ಹೊಸ ಜೀವನ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಕೆಲವರಿಗೆ ಟ್ರಾನ್ಸ್ಫಾರ್ಮೇಶನ್ ಇದೆ ನಿಮ್ಮ ಲೈಫಲ್ಲಿ. ಕೆಲವು ಒಳ್ಳೆ ಗುಣಗಳು ಇರುವಂತಹ ವ್ಯಕ್ತಿ ನಿಮ್ ಲೈಫಲ್ಲಿ ಬರಬಹುದು. ನಿಮ್ಗೊಂದು ಇಲ್ಲೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬಹುದು. ಆ ಥರನೂ ನಿಮ್ಗೆ ಹಳೆಯ ಒಂದು ಕಹಿ ಘಟನೆಗಳಿಂದ ನೀವು ಪಾಠ ಕಲಿತು ಮುಂದೆ ಲೈಫ್ನ ನೀವು ಚೆನ್ನಾಗಿ ಮಾಡ್ಕೊಳ್ಳಿ ಅನ್ನೋದನ್ನು ಕಾರ್ಡ್ಸ್ಗಳು ಹೇಳ್ತಾ ಇದೆ ಇಲ್ಲಿ. ಇದಕ್ಕೆ ಮತ್ತೆ ಒರಾಕಲ್ ಕಾರ್ಡ್ಸ್ ಏನು ಹೇಳ್ಬೋದು ನೋಡೋಣ. ಏನು ನಿಮ್ಗೆ ಮೆಸೇಜಸ್ ಕೊಡ್ಬೋದು, ಗೈಡೆನ್ಸ್ ಕೊಡಬಹುದು. ತರ ನೋಡಿದಾಗ ಇಲ್ಲಿ ಲರ್ನ್ ಫ್ರಮ್ ಲೈಫ್, ಲರ್ನ್ ಫ್ರಮ್ ಲೈಫ್, ಮೆಡಿಟೇಷನ್ ಫಾರ್ ಕ್ಲಾರಿಟಿ, ಫಾಲೋ ಯುವರ್ ಡ್ರೀಮ್ಸ್, ಬಾಟಮ್ ಆಫ್ ದಿ ಡೆಕ್, ಸನ್ ಅಂಡ್ ಸ್ಟಾರ್ಸ್. ನಿಮ್ಗೆ ಮತ್ತೆ ಹೇಳ್ತಾ ಇದೆ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ಅಂತ ನಿಮ್ಮ ಲೈಫಲ್ಲಿ. ಲರ್ನ್ ಫ್ರಮ್ ಲೈಫ್. ಯಾವುದೇ ಪಾಸ್ಟ್ ಘಟನೆ, ಯಾವುದೇ ಹಿಂದಿನ ನಡೆದ ಘಟನೆಗಳು, ಕಹಿ ಘಟನೆಗಳಾಗಿರಬಹುದು, ಹಿಂದೆ ನೀವು ಏನೇನು ನೀವು ಡಿಸ್ಕಷನ್ಸ್ ನಡೆದಿರುತ್ತೆ, ಆರ್ಗ್ಯುಮೆಂಟ್ಸ್ ನಡೆದಿರುತ್ತೆ. ಕೆಲವು ಸರಿ ಬಿಲೀವ್ ಇನ್ ಯೋರ್ ಸೆಲ್ಫ್, ಲರ್ನ್ ಫ್ರಮ್ ಲೈಫ್. ಅದರಿಂದ ಪಾಠ ಕಲಿತು ನೀವು ಮುಂದೆ ನಿಮ್ಮ ಲೈಫನ್ನ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಕೆಲವು ಯಾವುದೇ ಸಮಸ್ಯೆಗಳನ್ನ ನೀವಾಗೇ ನೀವು ಬಗೆಹರಿಸ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ಗಳು ಹೇಳ್ತಾ ಇದೆ. ಮೆಡಿಟೇಷನ್ ಫಾರ್ ಕ್ಲಾರಿಟಿ. ಕೆಲವು ಸರಿ ಮನಸ್ಸನ್ನ ಕಾಮಾಗಿ ಕೂತ್ಕೊಂಡು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾವುದರಿಂದ ಈ ಸಮಸ್ಯೆಗಳು ಬಂದಿದೆ, ಇದನ್ನ ನಾನು ಬಗೆಹರಿಸ್ಕೊಳ್ಳೋದು ಹೇಗೆ? ಅವರು ನಿಮ್ಗೆ ಥರ್ಡ್ ಪಾರ್ಟಿಯಿಂದ ಏನೇನು ನಿಮಗೆ ತೊಂದರೆ ಕೊಡ್ತಾರೆ, ಅವ್ರದ್ದು ಪ್ಲಾನ್ಸ್ ಎಲ್ಲ ಏನೇನಿರುತ್ತೆ, ನೀವು ಅದನ್ನ ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಕೆಲವು ಇಲ್ಲಿ ಕ್ಲಾರಿಟಿ ಅಂದ್ರೆ ನಿಮ್ಗೂ ಕೆಲವು ದಾರಿಗಳು ತೋರಿಸ್ಬೋದು, ಹೊಳಿಬಹುದು ಮನಸ್ಸಿಗೆ. ನಾನು ಹೇಗಿರ್ಬೇಕು, ಹೇಗ್ ಮಾಡ್ಕೋಬೇಕು, ಫಾಲೋ ಯುವರ್ ಡ್ರೀಮ್ಸ್ ಆ ಥರ ಹೇಳ್ತಾ ಇದೆ. ನಿಮ್ಮ ಲೈಫಲ್ಲಿ ನೀವೇನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಕೆಲವು ಸರಿ ಆಗೋ ಸೂಚನೆನೂ ಇಲ್ಲಿ ಕೊಡ್ತಾ ಇದೆ. ಸನ್ ಅಂಡ್ ಸ್ಟಾರ್ಸ್ ಇದೆ ನಿಮ್ಮ ಲೈಫಲ್ಲಿ. ಒಂದು ಬೆಳಕು, ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗುವಂಥ ಸ್ಟಾರ್ ವಿಲ್ ಶೈನ್ ಆನ್ ಯುವರ್ ಪಾರ್ಟ್. ಈ ಕೆಲವು ಎಲ್ಲ ನೀವು ನಿಮ್ಮ ಲೈಫಲ್ಲಿ ರೂಢಿಸ್ಕೊಂಡಾಗ ಕಾಮಾಗಿ ಯೋಚನೆ ಮಾಡಿಕೊಂಡು, ಏಂಜಲ್ ಆಫ್ ಬ್ಯಾಲೆನ್ಸ್ ಕಾರ್ಡ್ ಬಂದಿದ್ರಿಂದ ನೀವು ನಿಮ್ಮ ಲೈಫನ್ನ ಬ್ಯಾಲೆನ್ಸ್ ಮಾಡ್ಕೋತಾ ಹೋದವಾಗ ಕೆಲವು ಸರಿ ನಿಮಗೆ ಮುಂದೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಮ ಲೈಫ್ ಮುಂದೆ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಆದ್ರಿಂದ ಇಷ್ಟು ಹೇಳಿ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ರೀಡಿಂಗ್ ನಲ್ಲಿ ನೋಡೋಣ.
ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.